ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಹೊಸ ರೆಸಿಪಿಯ ಜೊತೆಗೆ ಬಂದಿದ್ದೇವೆ. ಹೌದು, ಸೌಜಿ ಸ್ಟೈಲಿನಲ್ಲಿ ಖೀಮಾ ಅಂದರೆ ಮಟನ್ ಖೀಮಾ ಮಾಡುವ ವಿಧಾನವನ್ನು ನೋಡೋಣ. ತುಂಬಾ ಸರಳವಾಗಿದೆ. ಇಲ್ಲಿ ನಾವು 500 ಗ್ರಾಂ ಮಟನ್ ಖೀಮಾ ತೆಗೆದುಕೊಂಡಿದ್ದೇವೆ. ಹೌದು ಸ್ನೇಹಿತರೆ, ಇದನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ಅದರ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಈ ಒಂದು ಮಟನ್ ಖೀಮಾ ಅನ್ನು ಹಾಕಿದ ನಂತರ ಶುಂಠಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಇದರ ಜೊತೆಗೆ 2 ರಿಂದ 3 ಚಮಚದಷ್ಟು ಖಾರದ ಪುಡಿ ಹಾಕಿ, ನಂತರ ಸ್ವಲ್ಪ ಅರಿಶಿಣ ಹಾಕಿದ ನಂತರ ಇದಕ್ಕೆ ಧನಿಯಾ ಪೌಡರ್ ಮತ್ತು ಗರಂ ಮಸಾಲಾ ಪೌಡರ್ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಕೂಡ ಹಾಕೋಣ. ಇದನ್ನು ಈಗ ಚೆನ್ನಾಗಿ ರುಬ್ಬಿಕೊಳ್ಳೋಣ. ರುಬ್ಬಿದ ನಂತರ ಇದು ಈ ರೀತಿಯಾಗುತ್ತದೆ. ನಂತರ ಇದನ್ನು ಈಗ ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ. ನಂತರ ಸಣ್ಣ ಈ ರೀತಿ ರೌಂಡ್ ಆಗಿ ಉಂಡೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಹೌದು ಸ್ನೇಹಿತರೆ, ಸ್ವಲ್ಪ ಎಣ್ಣೆಯನ್ನು ನಿಮ್ಮ ಕೈಗೆ ಹಚ್ಚುವ ಮೂಲಕ ಈ ರೀತಿ ರೌಂಡ್ ಆಗಿ ನೀವು ಸಣ್ಣ ಉಂಡೆಯನ್ನಾಗಿ ತಯಾರಿಸಿ. ಇದರ ನಂತರ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳಿ. 2 ರಿಂದ 3 ಚಮಚೆಯಷ್ಟು ಎಣ್ಣೆ ತೆಗೆದುಕೊಂಡು ಚೆನ್ನಾಗಿ ಬಿಸಿ ಮಾಡಿದ ನಂತರ ನೀವು ಖೀಮಾ ಉಂಡೆಯನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಲೋ ಫ್ಲೇಮ್ನಲ್ಲಿ ನೀವು ಇಲ್ಲಿ ಫ್ರೈ ಮಾಡಬೇಕಾಗುತ್ತದೆ. ಎರಡರಿಂದ 3 ನಿಮಿಷಗಳಷ್ಟು ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅರಿಶಿಣ, ಧನಿಯಾ ಪೌಡರ್ ಮತ್ತು 2 ರಿಂದ 3 ಚಮಚೆ ಖಾರದ ಪುಡಿಯ ಜೊತೆಗೆ ಸ್ವಲ್ಪ ಉಪ್ಪನ್ನು ಬೆರೆಸಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ನಿಮಿಷದ ನಂತರ ನೀವು ಇಲ್ಲಿ ಟೊಮ್ಯಾಟೊ ಪೇಸ್ಟ್ ಹಾಕಬೇಕಾಗುತ್ತದೆ. ಈ ಒಂದು ಟೊಮ್ಯಾಟೊ ಪೇಸ್ಟ್ನಲ್ಲಿ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇವೆ. ಟೊಮ್ಯಾಟೊ ಪೇಸ್ಟನ್ನು ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿದ ನಂತರ 2 ಕಪ್ದಷ್ಟು ಇದಕ್ಕೆ ನೀರನ್ನು ಹಾಕೋಣ. ನೀರನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಂಡ ನಂತರ 5 ರಿಂದ 10 ನಿಮಿಷದವರೆಗೆ ಇದನ್ನು ಬೇಯಿಸಲು ಬಿಡೋಣ. 10 ರಿಂದ 15 ನಿಮಿಷದ ನಂತರ ಖೀಮಾ ರೆಸಿಪಿ ಈಗ ರೆಡಿಯಾಗಿದೆ. ಹೌದು, ನೀವು ಕೂಡ ಮನೆಯಲ್ಲಿ ಒಂದು ಬಾರಿ ಸೌಜಿ ಸ್ಟೈಲಿನ ಮಟನ್ ಖೀಮಾ ರೆಸಿಪಿಯನ್ನು ಟ್ರೈ ಮಾಡಿದ ನಂತರ ಹೇಗಿತ್ತು ಎಂದು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ಮಟನ್ ಖೀಮಾ ರೆಸಿಪಿಯನ್ನು ನೀವು ಚಪಾತಿ, ಜೋಳದ ರೊಟ್ಟಿ ಅಥವಾ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ತಿಂದರೆ ಅತ್ಯುತ್ತಮ ರುಚಿ ನಿಮಗೆ ನೀಡುತ್ತದೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಹೊಸ ರೆಸಿಪಿಯ ಜೊತೆಗೆ. ಧನ್ಯವಾದಗಳು.